ಏನಿದು ಏನಿದು ಅಂತೀವ್ನಿ? ಏನು ಸರ್? ಇವುಗಳಿಗೆ ಯಾವಾಗಲೂ ಇಂಗ್ಲೀಷು ಅಂತ ಹೇಳ್ಕೊಡ್ತಾ ಇದ್ರೆ ಇವಕ್ಕೇನು ಅರ್ಥ ಆಯ್ತದೆ ಅಂತ ಎಲ್ಲ ಪೆತ್ ಸಿಕಾಮಣಿಗಳು. ಸರ್, ಅವ್ರಿಗೇನು ಗೊತ್ತಿಲ್ವೋ ಅದು ಕಲ್ಸ್ಕೊಡೋದು ನಮ್ಮ ಕರ್ತವ್ಯ ಅಲ್ವಾ? ಈ ಸ್ಕೂಲ್ಗೆ ಹೆಡ್ ಮಾಸ್ಟರ್ ನೀನಾ ನಾನಾ? ಸರ್, ಮೇಡಮ್ ಇಟ್ಟೊತ್ತು ನಮಗೆ ಕುವೆಂಪು ಪದ್ಯ ಹೇಳ್ಕೊಟ್ಟಿದ್ರು. ಈಗಲೇ ಇಂಗ್ಲಿಷ್ ಅಂತ ಬರ್ದಿರೋದು. ಮುಚ್ಚಲ ಬಾಯಿ, ನಿಮ್ಗೆಲ್ಲ ಇಂಗ್ಲೀಷ್ ಅಂದ್ರೆ ಆಗಕ್ಕಿಲ್ಲ ಅಲ್ವೇನಲ್ಲ? ನಾನು ಕಲ್ಸ್ಕೊಟ್ರೆ ಕೊಲಿಯಕ್ಕಿಲ್ಲ, ಇನ್ನು ನಿಮ್ಮ ಮೇಡಮ್ ಕಲ್ಸಿದ್ರೆ ಆಯ್ತದ? ನಾವು ಹಾಕಿದ ಪದ ಇಂಗ್ಲೀಷೇ ಬರೋಕ್ಕಿಲ್ಲ ಕಲ. ಏಯ್, ಏನ್ಲ ಅದು ಗುಸುಗುಸು? ಸರ್, ನೀವು ಹೇಳಿದ್ದು ಸರಿ ಅಂತ ಹೇಳ್ತಿದ್ದೆ ಸರ್. ಮತ್ತದೇ ಮೇಡಮ್, ಇದೆಲ್ಲ ಬಿಟ್ಟು ಇವುಗಳಿಗೆ ಕೊಲಿ ಅಂತದ್ದು ಏನಾದ್ರೂ ಇದ್ರೆ ಹೇಳ್ಕೊಡು. ಅರ್ಥ ಆಯ್ತಾ? ಏಯ್, ಓದ್ಕೊಳ್ರ. ಮೇಡಮ್, ನೀವು ಇಂಗ್ಲಿಷ್ ಹೇಳ್ಕೊಡಿ. ಸರಿ ಸರಿ ಆಯಿತು. ನಿಮ್ಮ ಕಲಿಯೋ ಆಸಕ್ತಿ ಯಾವಾಗಲೂ ಹೀಗೆ ಇರಲಿ. ಇವತ್ತು ನಾವು ಮ್ಯಾನರ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಮ್ಯಾನರ್ಸ್ ಅಂದರೆ ನಡವಳಿಕೆ. ಅದು ಬುಕ್ಕಲ್ಲಿರಲ್ಲ, ಆದರೆ ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ. ಇವಾಗ ನೀವು ಒಳಗಡೆ ಬರ್ಬೇಕಾದ್ರೆ ಏನಂತ ಕೇಳಿ ಬರ್ತೀರಾ? ಮೇಡಮ್, ಒಳಗೆ ಬರ್ಬೋದಾ? ವೆರಿ ಗುಡ್. ಇಂಗ್ಲಿಷ್ನಲ್ಲಿ ಏನಂತಾರೆ? ಮೇ ಕಮಿಂಗ್ ಮ್ಯಾಮ್. ವೆರಿ ಗುಡ್ ವೈಷ್ಣವಿ. ಹೊರಗೆ ಹೋಗ್ಬೇಕಾದ್ರೆ ಏನಂತ ಕೇಳ್ತೀರಾ? ಎಕ್ಸ್ಕ್ಯೂಸ್ ಮೀ ಮಿಸ್. ಪರವಾಗಿಲ್ವೇ? ನಮ್ಮಿಂದ ಯಾರಿಗಾರು ನೋವಾದಾಗ ಏನಂತ ಕೇಳ್ತೀರಾ? ಸಾರಿ ಮೇಡಮ್. ಮೆತ್ತಗೆ. ಮತ್ತೆ ಥ್ಯಾಂಕ್ಸ್ ಯಾವಾಗ ಕೇಳ್ತೀರಾ? ಎಕ್ಸಾಮ್ ಅಲ್ಲಿ ಪಕ್ಕದಲ್ಲಿ ನಾನು ತೋರಿಸಿದಾಗ. ಗೋಪಿ, ನಮಗೆ ಇಷ್ಟ ಆಗಿದ್ದಾರನ್ನು ಯಾರಾದರೂ ಮಾಡಿದ್ರೆ ಥ್ಯಾಂಕ್ ಯು ಹೇಳಬೇಕು. ಬರೀ ಅಷ್ಟೇ ಅಲ್ಲ, ನಮ್ಗೆ ಯಾರು ಸಹಾಯ ಮಾಡಿದಾಗ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ ಯು. ನೀವು ನಮಗೆ ಪಾಠ ಮಾಡಿ ಸಹಾಯ ಮಾಡಿದ್ದೀರಲ್ಲ, ಅದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ತೀವಿ. ರಾಮ, ನೀವಾ? ನಾನು ಏನು ಅನ್ಕೊಂಡು ಎಷ್ಟೊಂದು ಗಾಬರಿ ಆದೆ ಗೊತ್ತಾ? ಕುಸ್ತಿಗೆ ಹೋಗಿ ಬಂದಾಗಿಂದ ಇದೇ ಆಗೋಗಿದೆ. ಈ ವಯಸ್ಸಲ್ಲೇ ಇದನ್ನೆಲ್ಲ ಮಾಡಕ್ ಹೋಗಿ ಮೂಳೆ ಗೀಳೆ ಮುರ್ಕೊಂಡಿರ. ಹುಷಾರು. ಜಾನ್ಕಿ, ನಿನ್ ಮಕ್ಳಿಗೆ ಪಾಠ ಹೇಳೋ ಮೊದಲು ನಿಮ್ಮ ಅಪ್ಪಂಗೆ ಸ್ವಲ್ಪ ಬುದ್ಧಿ ಹೇಳು. ಎಷ್ಟೊತ್ತು ಜಾನಕಿ? ಹೆಡ್ ಮಾಸ್ಟರ್ ಬೈತಾರೆ, ಬೇಗ ಬಾ. ಹಾ ಹಾ ಬಂದೆ. ಹೋಗೋಣ. ಜಾನ್ಕಿ, ಬಾಕ್ಸ್ ತಗೋ. ಅಮ್ಮ, ಏನಮ್ಮ ಇದು? ನಾನು ಊಟ ಮಾಡಕ್ ಹೋಗ್ತಿದ್ದೀನ, ಪಾಠ ಮಾಡಕ್ ಹೋಗ್ತಾ ಇದೀನ? ಎರಡೆರಡು ಡಬ್ಬ ಕೊಡ್ತಿದ್ಯಲ್ಲ. ಒಂದು ನಿನಗೆ, ಇನ್ನೊಂದು ಹೆಡ್ ಮಾಸ್ಟರ್ಗೆ. ನಿಮ್ಮ ಅಪ್ಪನ್ ಕೊಟ್ಟಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಚು. ಇದರಲ್ಲಿ ರವೆ ಉಂಡೆ ಇದೆ, ಇಬ್ರು ತಗೊಳ್ಳಿ. ಸರಿ ಅಮ್ಮ, ಆಯ್ತು ಕೊಡು. ಉಳಿದ್ರೆ ನಂಗೂ ತಗೊಂಬನ್ನಿ. ನಾವೇ ತಿಂತೀವಿ. ಬರ್ತೀವಮ್ಮ, ನಡೆ ಹೊರಡೋಣ. ಬಾಯ್ ಬಾ. ಬಾಯ್. ಕಮಾನ್, ಲಿಫ್ಟ್. ಅಶೋಕಣ್ಣ, ಅಶೋಕಣ್ಣ, ಅಶೋಕಣ್ಣ ಎಲ್ಲಿ? ಅಶೋಕಣ್ಣ ಅಲ್ಲವ್ರು. ಅಶೋಕಣ್ಣ, ಅಶೋಕಣ್ಣ, ಅಶೋಕಣ್ಣ,
ಅಶೋಕಣ್ಣ ಏನಾಯ್ತಲ್ಲ ಯಾಕೆ ಗರ್ಸ್ಕೊತಿದ್ಯಾ? ಅಣ್ಣ ಆಂಧ್ರ ಪಾರ್ಟಿ ನಿನ್ನ ಹುಡುಕ್ತಾವ್ನೆ. ಅವನೇನಾರ ಇಲ್ಲಿಗೆ ಬಂದ್ಬಿಟ್ರೆ ಅಷ್ಟೇ ಕತೆ. ಯಾಕೆ ಕೂಗಾಡ್ತಿದ್ಯಾ? ನಾನು ಮಾನ ಮರಿ ತೆಗಿಬೇಕಂತಿದ್ದೇನಲ್ಲ. ಅಯ್ಯೋ ಅಣ್ಣೋ, ಚಿನ್ನಪ್ಪ ಏನಾದ್ರು ಬಂದ್ರೆ ಪ್ರಾಣನೂ ತೆಗಿತಾನೆ. ಮೊದ್ಲೇನಾರ ಮಾಡು, ಅವನ ಜೊತೆ ಆ ಪ್ರಕಾಶ ಸೇರ್ಕೊಂಡು ಚೆನ್ನಾಗಿ ಚುಚ್ತಾವನೆ. ನೀನ ಏನಾರ ಮಾಡಿ ಸಂಭಾಳಿಸೋದಲ್ವೇನಲ್ಲ? ಸಂಭಾಲ್ಸೋದು ಗಿಮಾಲ್ಸೋದು ಅವನ ಹತ್ರ ನಡೆಯಲ್ಲ ಕಣಣ್ಣ. ಮತ್ತಿನ್ನೇನೆಲ್ಲ ಮಾಡೋದು? ಈಗ ಕಾಸು ಕೊಡೋದು ಒಂದೇ ಬಾಕಿ ಇರೋದು. 4 ಲಕ್ಷ ಕಾಸು ಕೊಟ್ಬಿಟ್ರೆ ಈ ನರಕದಿಂದ ಬಚಾವಾಗ್ಬೋದು. 4 ಲಕ್ಷ ಅನ್ಕೊಂಡ ತಕ್ಷಣ ಬಂದ್ಬಿಡುತ್ತೇನಲ್ಲ? ನಾಲ್ಕು ಲಕ್ಷ ಜುಜ್ಬೇಕಣ್ಣ. 8 ಲಕ್ಷ ತಗೊಳಕ್ ಹೇಳು. ಫ್ಯಾಕ್ಟ್ರಿ ಶುರು ಮಾಡಿ ಊರನ್ನ ಉದ್ಧಾರ ಮಾಡಮ್ಮ. ಇಡೀ ಊರ್ನೇ ನಮಗೆ ಗತಿ ಇಲ್ಲ. ಆಮೇಕೆಲ್ಲ ನಮ್ದೇ ಕಣ್ಲ. ಹೆಂಗಾರ ಮಾಡಿ ಇವತ್ತು ಒಂದಿನ ತಡ್ಕೊಳಕ್ ಹೇಳ. ಅನೋ, ಕೊನೆಗೂ ನಿನ್ನ ಅಂತಲೆಗೆ ತಂದು ಕಟ್ತೀಯಲ್ಲ. ಯಾರು ತಾವ ಹೇಳಿ? ಬೆಟ್ಟಿಂಗ್ ಕೊಟ್ಟಾಕ ಹೇಳಿದ್ ನೀನೇ ತಾನೆ? ನನಗೇನು ಗೊತ್ತು, ಬೆಟ್ಟಂಗೆ ಬಾಡಿ ಮಾಡ್ಕೊಂಡಿರೋ ನಿಮ್ಮ ಅಣ್ಣ ಮಣ್ಣು ಮುಗ್ತಾನೆ ಅಂತ. ನೋಡಕ್ ಹೋದ್ರೆ ಇದಕ್ಕೆಲ್ಲ ರಾಮಣ್ಣನೇ ಕಾರಣ. ಅವನೇ ಕಾಸು ಕೊಡಬೇಕು. ನೆನ್ಸ್ಕೊಂಡ್ರೆ ಕೋಪ ನೆತ್ತಿಗೇರತ್ ಕಳ್ಳ. ಆ ದಿನ ರಾಮಣ್ಣನ ತಾಕತ್ತಿಗದು ಏನಾಗಿತ್ತು? ಮಣ್ಣು ಮುಗ್ಬಿಟ್ಟ. ನನಗೆ ತಾಕತ್ತಿಲ್ವಾ? ತೋರಿಸ್ತೀನಿ ನನ್ನ ತಾಕತ್ತೇನು ಅಂತ. ನಾನು ಯಾರು? ರಾಮ. ಬಲ ಐತೆ ನನಗೆ. ಆಂಜನಪ್ಪನ ಬಲ ಐತೆ. ರಾಮಣ್ಣ, ಯಾಕೋ ನಿಂಗೆ ಹುಚ್ಚಿಡಿಯೋ ಟೈಮ್ ಹತ್ರ ಬತ್ತು ಅನಿಸ್ತೈತೆ. ಸಾಕು ನಿಲ್ಸೋಣ. ಎಷ್ಟಾಯ್ತಲ್ಲ? 4-5 ಸಾವಿರ ಆಗಿರ್ಬೇಕು. ನಿನ್ನ ಲೆಕ್ಕ ಕಳ್ಕೊ ಸೋಂಬೇರ್ತನವಲ್ಲ ನಿಂಗೆ. ತಮಾಸೆ ಅಲ್ವಾ ನಿಂಗೆ? ಎಣ್ಸಿ ಸುಸ್ತಾಗೈತೆ. ನನ್ಗೆ ಯಾಕೆ ಹಿಂಗೆ ಹಿಂಸೆ ಮಾಡ್ತಿದ್ಯಣ? ನೋಡಿದ್ರಾ ನನ್ನ ತಾಕತ್ತು? ನನ್ನ ಬಲ ಎಂಥದ್ದು ಅಂತ ಗೊತ್ತಾಯ್ತಾ? ನಿಮ್ಮನ್ನು ನೋಡಿದ ತಕ್ಷಣ ನನ್ನ ಬಲ ಎಲ್ಲ ಹೊಂಟೋಯ್ತು ಅಂತ ಹೇಳ್ತೀರಾ? ಇವಾಗ ನೋಡಿ. ಈ ಗೊಂಬೆ ತವ ಯಾರನ್ನ ತಾಕತ್ ತೋರಿಸ್ಬೋದು ರಾಮಣ್ಣ? ಯಾರು ಹೇಳಿದ್ರು ಅವ್ರ ತವ ನಿನ್ನ ತಾಕತ್ ತೋರ್ಸಕ್ಕಾಯ್ತೈತಾ? ನಂಗೇನು ಭಯ ಇಲ್ಲ. ನಿಂಗೆ ಭಯ ಇಲ್ಲ ಒಪ್ಕೋತೀವ್ನಿ. ಆದ್ರೆ ಕಣ್ಣಲ್ಲಿ ಕಂಡಿದ್ದ ತಾಕತ್ ತೋರ್ಸಕ್ಕಾಯ್ತೈತಾ? ನೋಡ್ರಿ ಇವಾಗ ನಮ್ಮ ರಾಮಣ್ಣ ಹೆಂಗ್ ಗೆದ್ದು ಬಿಸಾಕ್ತಾರೆ ಅಂತ. 1 ನಿಮಿಷ, ನಿಮ್ಮಿಂದ ಆಗುತ್ತೆ ಅಲ್ವಾ? ಮೇಡಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ಆಗ ನಿಂಗೆ ನಿನ್ನ ತಾಕತ್ ಏನಂತ ಗೊತ್ತಾಯ್ತೈತೆ.